ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ಎಚ್ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳಂತೂ 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ, ಅದರಲ್ಲಿದು 12ನೇ ವಿಡಿಯೋ. ಅಭ್ಯಾಸ 6.2ರಲ್ಲಿ 3ನೇ ಪ್ರಶ್ನೆ, ಇವುಗಳನ್ನು ಕೂಡಿ. ಹಾಗಾದರೆ ವಿದ್ಯಾರ್ಥಿಗಳು 3ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಕೂಡಿಸಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ, ಅಂದರೆ ಸಂಕಲನ ಮಾಡಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದರಲ್ಲಿ ಮೊದಲನೇ ಪ್ರಶ್ನೆ 3 ಲೀಟರ್ 250 ಮಿಲಿ ಲೀಟರ್ 750 ಮಿಲಿ ಲೀಟರ್ ಮತ್ತು 6 ಲೀಟರ್ 500 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನು ಬರೆದುಕೊಳ್ಳೋಣ, 3 ಲೀಟರ್ 250 ಮಿಲಿ ಲೀಟರ್. ಆಮೇಲೆ ಏನು ಕೊಟ್ಟಿದ್ದಾರೆ, 750 ಮಿಲಿ ಲೀಟರ್. ಆಮೇಲೆ 6 ಲೀಟರ್ 500 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಈ ಮೂರು ಸಂಖ್ಯೆಗಳು ಏನು ಮಾಡಬೇಕು, ಕೂಡಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಮಿಲಿ ಲೀಟರ್ ಇದೆ, ಮಿಲಿ ಲೀಟರ್ ಅಂತ ಬರೀತೀರಾ. 0 ಕೂಡಿಸು 0 0, 0 ಕೂಡಿಸು 0 0. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 0 ಬರೀತೀರಾ. 0 ಕೂಡಿಸು 5 5, 5 ಕೂಡಿಸು 5 10. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಕೈಲ ಆಡ್ತೀರಾ, ಇಲ್ಲಿ 0 ಬರೀತೀರಾ. 1 ಕೂಡಿಸು 5 6, 6 ಕೂಡಿಸು 7 13, 13 ಕೂಡಿಸು 2 15. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಕೈಲ ಒಂದು ಇಡ್ತೀರಾ, ಇಲ್ಲಿ 5 ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಲೀಟರ್ ಇದೆ, ಲೀಟರ್ ಅಂತ ಬರೀತೀರಾ. 1 ಕೂಡಿಸು 6 7, 7 ಕೂಡಿಸು 3 10. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ 10 ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 10 ಲೀಟರ್ 500 ಮಿಲಿ ಲೀಟರ್. ಎರಡನೇ ಪ್ರಶ್ನೆ 15 ಲೀಟರ್ 450 ಮಿಲಿ ಲೀಟರ್, 5 ಲೀಟರ್ 350 ಮಿಲಿ ಲೀಟರ್ ಮತ್ತು 21 ಲೀಟರ್ 750 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಇಲ್ಲಿ ಲೀಟರ್ ಅಂತ ಬರೆದುಕೊಳ್ಳೋಣ, ಇಲ್ಲಿ ಮಿಲಿ ಲೀಟರ್ ಅಂತ ಬರೆದುಕೊಳ್ಳೋಣ. ಇಲ್ಲಿ 15 ಲೀಟರ್, ಇಲ್ಲಿ 450 ಮಿಲಿ ಲೀಟರ್, ಇಲ್ಲಿ 5 ಲೀಟರ್, ಇಲ್ಲಿ 350 ಮಿಲಿ ಲೀಟರ್, ಇಲ್ಲಿ 21 ಲೀಟರ್, ಇಲ್ಲಿ 750 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಈ ಮೂರು ಸಂಖ್ಯೆನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಮಿಲಿ ಲೀಟರ್ ಇದೆ, ಮಿಲಿ ಲೀಟರ್ ಅಂತ ಬರೀತೀರಾ. 0 ಕೂಡಿಸು 0 0, 0 ಕೂಡಿಸು 0 0. ಹಾಗಾದರೆ ವಿದ್ಯಾರ್ಥಿಗಳಿಗೆ 0 ಬರೀತೀರಾ. 5 ಕೂಡಿಸು 5 10, 10 ಕೂಡಿಸು 5 15. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಕೈಲ ಒಂದು ಇಡ್ತೀರಾ, ಇಲ್ಲಿ 5 ಬರೀತೀರಾ. 1 ಕೂಡಿಸು 7 8, 8 ಕೂಡಿಸು 3 11, 11 ಕೂಡಿಸು 4 15. ಹಾಗಾದರೆ ವಿದ್ಯಾರ್ಥಿಗಳಿಗೆ ಕೈಲ ಒಂದು ಇಲ್ಲಿ ಇಡ್ತೀರಾ, 5 ಇಲ್ಲಿ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಲೀಟರ್ ಇದೆ, ಲೀಟರ್ ಅಂತ ಬರೀತೀರಾ. 1 ಕೂಡಿಸು 1 2, 2 ಕೂಡಿಸು 5 7, 7 ಕೂಡಿಸು 5 12. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಕೈಲ ಒಂದು ಇಡ್ತೀರಾ, ಇಲ್ಲಿ 2 ಅಂತ ಬರೀತೀರಾ. 1 ಕೂಡಿಸು 2 3, 3 ಕೂಡಿಸು 1 4. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 4 ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 42 ಲೀಟರ್ 550 ಮಿಲಿ ಲೀಟರ್. ಮೂರನೇ ಪ್ರಶ್ನೆ 12 ಲೀಟರ್ 550 ಮಿಲಿ ಲೀಟರ್, 14 ಲೀಟರ್ 450 ಮಿಲಿ ಲೀಟರ್ ಮತ್ತು 12 ಲೀಟರ್ 650 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಲೀಟರ್ ಅಂತ ಬರೆದುಕೊಳ್ಳೋಣ, ಇಲ್ಲಿ ಮಿಲಿ ಲೀಟರ್ ಅಂತ ಬರೆದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನು ಕೊಟ್ಟಿದ್ದಾರೆ, ಇಲ್ಲಿ 12 ಲೀಟರ್, ಇಲ್ಲಿ 550 ಮಿಲಿ ಲೀಟರ್. 14 ಲೀಟರ್, ಇಲ್ಲಿ 450 ಮಿಲಿ ಲೀಟರ್. 12 ಲೀಟರ್, ಇಲ್ಲಿ 650 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಈ ಮೂರು ಸಂಖ್ಯೆಗಳನ್ನ ಕೂಡಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಮಿಲಿ ಲೀಟರ್ ಇದೆ, ಮಿಲಿ ಲೀಟರ್ ಅಂತ ಬರೀತೀರಾ. 0 ಕೂಡಿಸು 0 0, 0 ಕೂಡಿಸು 0 0. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 0 ಬರೀತೀರಾ. 5 ಕೂಡಿಸು 5 10, 10 ಕೂಡಿಸು 5 15. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಒಂದು ಕೈಲ ಇಡ್ತೀರಾ, ಇಲ್ಲಿ 5 ಬರೀತೀರಾ. 1 ಕೂಡಿಸು 6 7, 7 ಕೂಡಿಸು 4 11, 11 ಕೂಡಿಸು 5 16. ಹಾಗಾದರೆ ವಿದ್ಯಾರ್ಥಿಗಳೇ ಕೈಲ ಒಂದಿಲ್ಲಿ ಇಡ್ತೀರಾ, 6 ಇಲ್ಲಿ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಲೀಟರ್ ಇದೆ, ಲೀಟರ್ ಅಂತ ಬರೀತೀರಾ. 1 ಕೂಡಿಸು 2 3, 3 ಕೂಡಿಸು 4 7, 7 ಕೂಡಿಸು 2 9, ಇಲ್ಲಿ 9 ಅಂತ ಬರೀತೀರಾ. 1 ಕೂಡಿಸು 1 2, 2 ಕೂಡಿಸು 1 3. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 3 ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 39 ಲೀಟರ್ 650 ಮಿಲಿ ಲೀಟರ್. ನಾಲ್ಕನೇ ಪ್ರಶ್ನೆ 8 ಕಿಲೋ ಲೀಟರ್ 250 ಲೀಟರ್, 3 ಕಿಲೋ ಲೀಟರ್ 350 ಲೀಟರ್ ಮತ್ತು 4 ಕಿಲೋ ಲೀಟರ್ 550 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನು ಬರೆದುಕೊಳ್ಳೋಣ, ಕಿಲೋ ಲೀಟರ್, ಇಲ್ಲಿ ಲೀಟರ್ ಅಂತ ಬರೆದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿ ಕಿಲೋ ಲೀಟರ್ ಎಷ್ಟಿದೆ, ಮೊದಲು ಇಲ್ಲಿ
8 ಕಿಲೋ ಲೀಟರ್. ಇಲ್ಲಿ 250 ಲೀಟರ್. ಇಲ್ಲಿ 3 ಕಿಲೋ ಲೀಟರ್. ಇಲ್ಲಿ 350 ಲೀಟರ್. ಇಲ್ಲಿ 4 ಕಿಲೋ ಲೀಟರ್. ಇಲ್ಲಿ 550 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 3 ಸಂಖ್ಯೆನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಲೀಟರ್ ಇದೆ, ಲೀಟರ್ ಅಂತ ಬರ್ತೀರಾ. 0 ಕೂಡಿಸು 0 0, 0 ಕೂಡಿಸು 0 0. ಹಾಗಾದರೆ ವಿದ್ಯಾರ್ಥಿಗಳೇ 0 ಬರ್ತೀರಾ. 5 ಕೂಡಿಸು 5 10, 10 ಕೂಡಿಸು 5 15. ಹಾಗಾದರೆ ವಿದ್ಯಾರ್ಥಿಗಳೇ ಕೈಲ 1 ಇಲ್ಲಿ ಬರ್ತೀರಾ, 5 ಇಲ್ಲಿ ಬರ್ತೀರಾ. 1 ಕೂಡಿಸು 5 6, 6 ಕೂಡಿಸು 3 9, 9 ಕೂಡಿಸು 2 11. ಹಾಗಾದರೆ ವಿದ್ಯಾರ್ಥಿಗಳೇ ಕೈಲ 1 ಇಲ್ಲಿ ಇಡ್ತೀರಾ, 1 ಇಲ್ಲಿ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಕಿಲೋ ಲೀಟರ್ ಇದೆ, ಕಿಲೋ ಲೀಟರ್ ಅಂತ ಬರೀತೀರಾ. 1 ಕೂಡಿಸು 4 5, 5 ಕೂಡಿಸು 3 8, 8 ಕೂಡಿಸು 8 16. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ 16 ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 16 ಕಿಲೋ ಲೀಟರ್ 150 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.